ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಪ್ರಥಮ BA ಪ್ರಥಮ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಪತ್ರಿಕೆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಶ್ಲೇಷಣೆ ಇದರ ಪ್ರಥಮ ಅಧ್ಯಾಯ ಪ್ರಸ್ತಾವನೆ. ಇದರಲ್ಲಿ ಬರುವ ಕಾರ್ಯ ಕಾರಣ ಸಂಬಂಧಗಳು ಅಥವಾ ಬಿಂಬಕಗಳ ಕುರಿತು ಚರ್ಚಿಸೋಣ. ಅರ್ಥಶಾಸ್ತ್ರವು ಒಂದು ಪರಿಮಾಣಾತ್ಮಕ ವಿಜ್ಞಾನವೆಂದು ಪರಿಗಣಿತವಾಗಿದೆ. ಅದು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವ ವಿಜ್ಞಾನ ಎಂದು ಕರೆಯಲಾಗುತ್ತೆ. ಕಾರ್ಯಕಾರಣ ಸಂಬಂಧಗಳು ಪರಿಮಾಣಗಳ ನಡುವಿನ ಸಂಬಂಧವನ್ನು ಬೀಜಾಕ್ಷರಗಳ ಮೂಲಕ ವ್ಯಕ್ತಪಡಿಸಲು ಪ್ರಯತ್ನಿಸುತ್ತೆ. ನಾವು ಅರ್ಥ ಮಾಡಿಕೊಂಡ ಹಾಗೆ ಅರ್ಥಶಾಸ್ತ್ರ ಇತ್ತೀಚೆಗೆ ಬೆಳೆದು ಬಂದ ಒಂದು ಸಾಮಾಜಿಕ ವಿಜ್ಞಾನ. ಕೆಲ ಸಂದರ್ಭದಲ್ಲಿ ಅರ್ಥಶಾಸ್ತ್ರವನ್ನು ವಿಜ್ಞಾನ ಅಂತಲೂ ಸಂಬೋಧಿಸ್ತಾರೆ, ಸಾಮಾಜಿಕ ವಿಜ್ಞಾನ ಅಂತಲೂ ಕರೀತಾರೆ. ಹೀಗೆ ಅರ್ಥಶಾಸ್ತ್ರ ಒಂದು ಪರಿಮಾಣಾತ್ಮಕ ವಿಜ್ಞಾನ ಅಂತ ಕರೆದುಕೊಳ್ಳಲಾಗುತ್ತೆ. ಅಂದರೆ ಕ್ವಾಂಟಿಟೇಟಿವ್ ಸೈನ್ಸ್ ಅಂತ ಕರಿತಾ ಇದ್ದೇವೆ. ಕಾರಣ ಏನು ಅಂದರೆ, ಪರಿಮಾಣಾತ್ಮಕ ವಿಜ್ಞಾನ ವಿವಿಧ ಚಲಪರಿಮಾಣಗಳ ನಡುವೆ ಇರುವ ಸಂಬಂಧವನ್ನು ವಿಶ್ಲೇಷಿಸುತ್ತೆ. ಹಾಗೆ ಅರ್ಥಶಾಸ್ತ್ರವು ಹಲವಾರು ಚಲಪರಿಮಾಣಗಳನ್ನು ಅಭ್ಯಸಿಸುತ್ತೆ. ಉದಾಹರಣೆಗೆ ಬೇಡಿಕೆ, ಪೂರೈಕೆ, ಬೆಲೆ, ಉತ್ಪಾದನೆ, ಆದಾಯ, ಉಳಿತಾಯ, ಹೂಡಿಕೆ, ಉದ್ಯೋಗ ಇತ್ಯಾದಿ. ಈ ಚಲಪರಿಮಾಣಗಳ ನಡುವೆ ಇರುವ ಸಂಬಂಧವನ್ನು ವಿಶ್ಲೇಷಿಸುವ ಕಾರ್ಯವನ್ನು ಕಾರ್ಯಕಾರಣ ಸಂಬಂಧಗಳು ಮಾಡುತ್ತೆ. ಹೀಗೆ ಕಾರ್ಯಕಾರಣ ಸಂಬಂಧಗಳು ಚಲಪರಿಮಾಣಗಳ ನಡುವೆ ಇರುವ ಸಂಬಂಧವನ್ನು ಸೂಚಿಸಲು ಇರುವ ಒಂದು ಬೀಜಾಕ್ಷರ ಅಂತ ಕರಿತೇವೆ. ಎಲ್ಲ ಚಲಪರಿಮಾಣಗಳನ್ನು ಏಕಕಾಲದಲ್ಲಿ ಮತ್ತು ಅವುಗಳ ನಡುವಿನ ಸಂಬಂಧವನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಹೀಗೆ ಒಂದು ಚಲಪರಿಮಾಣ ಮತ್ತೊಂದು ಚಲಪರಿಮಾಣದ ಮೇಲೆ ಅಥವಾ ಹಲವು ಚಲಪರಿಮಾಣದ ಮೇಲೆ ಅವಲಂಬಿತವಾಗಿರಬಹುದು. ಹೀಗೆ ಚಲಪರಿಮಾಣಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ಅರ್ಥೈಸುವ ಪರಿಕಲ್ಪನೆ ಕಾರ್ಯಕಾರಣ ಸಂಬಂಧ ಅಥವಾ ಬಿಂಬಕ ಆಗಿರುತ್ತೆ. ಹಾಗಾದರೆ ಕಾರ್ಯಕಾರಣ ಸಂಬಂಧದ ಅರ್ಥವನ್ನು ತಿಳಿದುಕೊಳ್ಳೋಣ. ಕಾರ್ಯಕಾರಣ ಸಂಬಂಧಗಳು ಅಂದರೆ ಚಲಪರಿಮಾಣಗಳ ನಡುವಿನ ಸಂಬಂಧ ಅಂತ ಅರ್ಥ. ಹಲವಾರು ರೀತಿ ಸಂಬಂಧಗಳು ಇವೆ. ಈ ಸಂಬಂಧಗಳಲ್ಲಿ ಕಾರ್ಯಕಾರಣ ಸಂಬಂಧಗಳು ಒಂದು ವಿಶೇಷವಾದ ಪ್ರಕಾರದ್ದಾಗಿದೆ. ಕಾರ್ಯಕಾರಣ ಸಂಬಂಧವನ್ನು ಇಂಗ್ಲಿಷ್ ವರ್ಣಮಾಲೆಯ ಸಣ್ಣ ಎಫ್ ಅಕ್ಷರದಿಂದ ಗುರುತಿಸ್ತಾ ಹೋಗ್ತೇವೆ. ಹೀಗೆ ಒಂದು ಚಲಪರಿಮಾಣವು ಮತ್ತೊಂದು ಚಲಪರಿಮಾಣದ ಮೇಲೆ ಅಥವಾ ಒಂದಕ್ಕಿಂತ ಹೆಚ್ಚು ಚಲಪರಿಮಾಣದ ಮೇಲೆ ಅವಲಂಬಿತ ಆಗಿರಬಹುದು. ಹೀಗೆ ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವ ಪರಿಕಲ್ಪನೆಯನ್ನು ಕಾರ್ಯಕಾರಣ ಸಂಬಂಧ ಅಥವಾ ಬಿಂಬಕ ಅಂತ ಗುರುತಿಸ್ತೇವೆ. ಕಾರ್ಯಕಾರಣ ಸಂಬಂಧದ ಬೀಜಾಕ್ಷರ ರೂಪವನ್ನು ಈ ರೀತಿ ಬರಿತೇವೆ. y = f of x. ಈ ಮೇಲಿನ ಸಮೀಕರಣದಲ್ಲಿ y ಪರಿಣಾಮ, x ಕಾರಣ, f ಕಾರ್ಯಕಾರಣ ಸಂಬಂಧ. ಅಂದರೆ yಯು xನ ಕಾರ್ಯವಾಗಿದೆ. ಇಲ್ಲಿ yನಲ್ಲಿ ಆಗುವ ಬದಲಾವಣೆಗಳಿಗೆ xನಲ್ಲಿ ಆಗುವ ಬದಲಾವಣೆ ಕಾರಣ ಆಗಿದೆ. ಹಾಗಾಗಿ yಯನ್ನು ಪರಿಣಾಮ ಅಂತಲೂ xನ್ನು ಕಾರಣ ಅಂತಲೂ ಕರಿತೇವೆ. y ಮತ್ತು x ನಡುವೆ ಇರುವ ಸಂಬಂಧವನ್ನು f ಎನ್ನುವ ಇಂಗ್ಲಿಷ್ ವರ್ಣಮಾಲೆಯ ಸಂಕೇತಾಕ್ಷರ ಗುರುತಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇಲ್ಲಿ y ಎನ್ನುವುದು ಅವಲಂಬಿ ಚಲಕ, x ಅನ್ನೋದು ಸ್ವತಂತ್ರ ಚಲಕ. xನಲ್ಲಿ ಆಗುವ ಬದಲಾವಣೆಗಳಿಂದ yನಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಹಾಗಾಗಿ y xನ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಈಕ್ವೇಷನ್ನ ಎಡಭಾಗ ಯಾವತ್ತೂ ಅವಲಂಬಿ ಚಲಕವನ್ನು ಸೂಚಿಸುತ್ತೆ, ಬಲಭಾಗ ಯಾವತ್ತೂ ಸ್ವತಂತ್ರ ಚಲಕವನ್ನು ಸೂಚಿಸುತ್ತೆ. ಹೀಗೆ ಕಾರ್ಯಕಾರಣ ಸಂಬಂಧವನ್ನು ಈ ಬೀಜಾಕ್ಷರದ ಮೂಲಕ ವ್ಯಕ್ತಪಡಿಸ್ತಾರೆ. ಇದನ್ನು ನಕ್ಷೀಕರಣ ಎಂದು
ಹಾಗೂ ಸ್ಥಾನೀಕರಣ ಎಂದು ಕರೆಯಲಾಗುತ್ತೆ. ಮತ್ತೊಂದು ಹೆಸರು ನಕ್ಷೀಕರಣ ಅಥವಾ ಸ್ಥಾನೀಕರಣ. ಕಾರ್ಯಕಾರಣ ಸಂಬಂಧದ ರೂಪಗಳು. ಕಾರ್ಯಕಾರಣ ಸಂಬಂಧದಲ್ಲಿ ಹಲವಾರು ರೂಪಗಳನ್ನು ನಾವು ಕಾಣ್ಬೋದು. ಹೀಗೆ ಕಾರ್ಯಕಾರಣ ಸಂಬಂಧಗಳು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವ ಬೀಜರೂಪಗಳು. ಕಾರಣವಿಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಹೀಗೆ ನಾವು ವಿಶ್ವದ ಬೇರೆ ಬೇರೆ ಆಗುಹೋಗುಗಳ ಮೂಲಕ ಕಾರ್ಯಕಾರಣ ಸಂಬಂಧವನ್ನು ಅಥವಾ ಕಾರಣ ಪರಿಣಾಮ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಹುದು. ಹೀಗೆ ನಿಜ ಜೀವನದ ಅನೇಕ ಉದಾಹರಣೆಗಳ ಮೂಲಕ ನಾವು ಕಾರ್ಯಕಾರಣ ಸಂಬಂಧವನ್ನು ವಿವರಿಸಲು ಸಾಧ್ಯ ಇದೆ. ಪ್ರಮುಖ ಕಾರ್ಯಕಾರಣ ಸಂಬಂಧದ ರೂಪಗಳು ಅಂದರೆ ಬೇಡಿಕೆ ಬಿಂಬಕ. ಬೇಡಿಕೆ ಬಿಂಬಕವು ಬೇಡಿಕೆ ಮತ್ತು ಬೆಲೆಯ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ವಿವರಿಸುತ್ತೆ. ಅಂದರೆ ಬೇಡಿಕೆಯು ಬೆಲೆಯನ್ನು ಅವಲಂಬಿಸಿದೆ ಅಥವಾ ಬೇಡಿಕೆಯು ಬೆಲೆಯ ಕಾರ್ಯವಾಗಿದೆ ಎಂಬುದನ್ನು ಬೇಡಿಕೆ ಬಿಂಬಕ ಸೂಚಿಸುತ್ತೆ. ಇಲ್ಲಿ ಬೆಲೆ ಅಂದರೆ ಪಿ, ಕ್ಯೂ ಡಿ ಅಂದರೆ ಬೇಡಿಕೆ. ಇಲ್ಲಿ ಬೆಲೆ ಸ್ವತಂತ್ರ ಚಲಕ ಮತ್ತು ಬೇಡಿಕೆ ಅವಲಂಬಿ ಚಲಕ. ಬೆಲೆಯಲ್ಲಿ ಬದಲಾವಣೆಯಾದ ಹಾಗೆ ಬೇಡಿಕೆಯಲ್ಲಿ ಬದಲಾವಣೆಯಾಗತ್ತೆ. ಬೆಲೆ ಹೆಚ್ಚಾದರೆ ಬೇಡಿಕೆಯು ಕಡಿಮೆಯಾಗತ್ತೆ, ಬೆಲೆ ಕಡಿಮೆಯಾದರೆ ಬೇಡಿಕೆಯು ಹೆಚ್ಚಾಗತ್ತೆ. ಬೆಲೆ ಹಾಗೂ ಬೇಡಿಕೆ ಪ್ರಮಾಣದ ನಡುವೆ ವಿರುದ್ಧ ಸಂಬಂಧವನ್ನು ಬೇಡಿಕೆ ಬಿಂಬಕ ಸೂಚಿಸುತ್ತೆ. ಬೆಲೆಯ ಬದಲಾವಣೆಗಳಿಗೆ ಬೇಡಿಕೆಯ ಪ್ರಮಾಣವು ಹೇಗೆ ಸ್ಪಂದಿಸುತ್ತೆ ಅನ್ನುವುದನ್ನು ಬೇಡಿಕೆಯ ಬಿಂಬಕ ಸೂಚಿಸ್ತಾ ಇದೆ. ಬೇಡಿಕೆಯನ್ನು ಎಡಭಾಗದಲ್ಲಿಯೂ ಬೆಲೆಯನ್ನು ಬಲಭಾಗದಲ್ಲಿಯೂ ಬರೆದಿದ್ದೇವೆ. ಹಾಗಾಗಿ ಬೆಲೆ ಸ್ವತಂತ್ರ ಚಲಕ ಅಥವಾ ಕಾರಣ, ಬೇಡಿಕೆಯ ಪ್ರಮಾಣ ಅವಲಂಬಿ ಚಲಕ ಅಥವಾ ಪರಿಣಾಮ ಆಗಿರುತ್ತೆ. ಇದು ಕಾರ್ಯಕಾರಣ ಸಂಬಂಧದ ಒಂದು ರೂಪ. ಎರಡನೇದಾಗಿ ಪೂರೈಕೆ ಬಿಂಬಕ. ಬೇಡಿಕೆ ಬಿಂಬಕದ ಹಾಗೆ ಪೂರೈಕೆ ಬಿಂಬಕವು ಪೂರೈಕೆಯ ಪ್ರಮಾಣ ಮತ್ತು ಬೆಲೆಯ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ವಿವರಿಸುತ್ತೆ. ಪೂರೈಕೆಯ ಪ್ರಮಾಣ ಮತ್ತು ಬೆಲೆಯ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ವಿವರಿಸುತ್ತೆ. ಇಲ್ಲಿ QS = F ಆಫ್ P, ಇದು ಬೀಜಾಕ್ಷರ ರೂಪ. ಇಲ್ಲಿ QS ಅಂದರೆ ಪೂರೈಕೆಯ ಪ್ರಮಾಣ, ಕ್ವಾಂಟಿಟಿ ಸಪ್ಲೈಡ್ ಅಂತ. P ಅಂದರೆ ಬೆಲೆ, F ಅಂದರೆ ಕಾರ್ಯಕಾರಣ ಸಂಬಂಧ. ಇಲ್ಲಿ ಪೂರೈಕೆಯು ಬೆಲೆಯ ಕಾರ್ಯವಾಗಿದೆ, ಪೂರೈಕೆಯು ಬೆಲೆಯನ್ನು ಅವಲಂಬಿಸಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇಲ್ಲಿ P ಯು ಸ್ವತಂತ್ರ ಚಲಕವಾಗಿದೆ ಹಾಗೂ ಪೂರೈಕೆಯ ಪ್ರಮಾಣ ಅವಲಂಬಿ ಚಲಕವಾಗಿದೆ. ಬೆಲೆಯಲ್ಲಿ ಆಗುವ ಬದಲಾವಣೆಗಳಿಗೆ ಪೂರೈಕೆಯ ಪ್ರಮಾಣವು ಸ್ಪಂದಿಸುತ್ತೆ ಅನ್ನುವುದನ್ನು ಈ ಬಿಂಬಕ ಸೂಚಿಸ್ತಾ ಇದೆ. ಪೂರೈಕೆಯ ಪ್ರಮಾಣ ಮತ್ತು ಬೆಲೆಯ ನಡುವೆ ನೇರ ಕಾರ್ಯಕಾರಣ ಸಂಬಂಧವಿದೆ. ಬೆಲೆ ಹೆಚ್ಚಾದಂತೆ ಪೂರೈಕೆಯ ಪ್ರಮಾಣವು ಹೆಚ್ಚಾಗತ್ತೆ, ಬೆಲೆ ಕಡಿಮೆಯಾದ ಹಾಗೆ ಪೂರೈಕೆಯ ಪ್ರಮಾಣವು ಕಡಿಮೆಯಾಗತ್ತೆ. ಹೀಗೆ ಬೆಲೆಯ ಬದಲಾವಣೆಯೊಡನೆ ಪೂರೈಕೆಯ ಪ್ರಮಾಣ ಹೇಗೆ ಬದಲಾಗತ್ತೆ ಅನ್ನುವುದನ್ನು ಪೂರೈಕೆಯ ಬಿಂಬಕ ಸೂಚಿಸುತ್ತೆ. ಹಾಗಾಗಿ ಈ ಸಮೀಕರಣದ ಎಡಭಾಗ QS ಅವಲಂಬಿ ಚಲಕ ಅಥವಾ ಪರಿಣಾಮವನ್ನು ಸೂಚಿಸಿದರೆ, ಬಲಭಾಗ P ಸ್ವತಂತ್ರ ಚಲಕ ಅಥವಾ ಕಾರಣವನ್ನು ಸೂಚಿಸ್ತಾ ಇದೆ. ಇದು ಪೂರೈಕೆ ಬಿಂಬಕ. ಮೂರನೇದಾಗಿ ಉಳಿತಾಯ ಬಿಂಬಕ. ಉಳಿತಾಯ ಬಿಂಬಕವು ಉಳಿತಾಯ ಮತ್ತು ಆದಾಯದ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಇದನ್ನು S = F ಆಫ್ Y ನಿಂದ ಗುರುತಿಸ್ತೇವೆ. ಇಲ್ಲಿ S ಅಂದರೆ ಉಳಿತಾಯ, Y ಅಂದರೆ ಆದಾಯ, F ಅಂದರೆ ಕಾರ್ಯಕಾರಣ ಸಂಬಂಧ. ಉಳಿತಾಯವು ಆದಾಯವನ್ನು ಅವಲಂಬಿಸಿದೆ ಅಥವಾ ಉಳಿತಾಯವು ಆದಾಯದ ಕಾರ್ಯವಾಗಿದೆ ಅನ್ನೋದನ್ನು ಉಳಿತಾಯ ಬಿಂಬಕ ಸೂಚಿಸುತ್ತೆ.
ಉಳಿತಾಯ ಮತ್ತು ಆದಾಯದ ನಡುವೆ ನೇರ ಕಾರ್ಯಕಾರಣ ಸಂಬಂಧವಿದೆ. ಆದಾಯ ಬದಲಾದಂತೆ ಉಳಿತಾಯವೂ ಬದಲಾಗತ್ತೆ. ಆದಾಯ ಹೆಚ್ಚಾದರೆ ಉಳಿತಾಯವೂ ಹೆಚ್ಚಾಗತ್ತೆ. ಆದಾಯವು ಕಡಿಮೆಯಾದರೆ ಉಳಿತಾಯವೂ ಕಡಿಮೆಯಾಗತ್ತೆ. ಆದಾಯದ ಬದಲಾವಣೆಗೆ ಉಳಿತಾಯವು ಧನಾತ್ಮಕವಾಗಿ ಸ್ಪಂದಿಸತ್ತೆ. ಹಾಗಾಗಿ ಎಸ್ ಸಮೀಕರಣದ ಎಡಭಾಗ ಅವಲಂಬಿ ಚಲಕ ಅಥವಾ ಪರಿಣಾಮವನ್ನು ಸೂಚಿಸಿದರೆ, ಬಲಭಾಗದ ವೈ ಸ್ವತಂತ್ರ ಚಲಕ ಅಥವಾ ಕಾರಣವನ್ನು ಸೂಚಿಸುತ್ತೆ. 4ನೇದಾಗಿ ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕವು ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ಇದನ್ನು Q F ಆಫ್ ಎನ್ ಎಲ್ ಸಿ ಒ ಎಂದು ಬರಿತೇವೆ. ಇಲ್ಲಿ Q ಅಂದರೆ ಉತ್ಪಾದನೆ, ಎನ್ ಅಂದರೆ ಭೂಮಿ, ಎಲ್ ಅಂದರೆ ಶ್ರಮ, ಸಿ ಅಂದರೆ ಬಂಡವಾಳ, ಒ ಅಂದರೆ ಸಂಘಟನೆ. ಉತ್ಪಾದನಾಂಗಗಳು 4: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಭೂಮಿಯನ್ನು ಎನ್ ಅಂತಲೂ, ಶ್ರಮವನ್ನು ಎಲ್ ಅಂತಲೂ, ಬಂಡವಾಳವನ್ನು ಸಿ ಅಂತಲೂ, ಸಂಘಟನೆಯನ್ನು ಒ ಅಂತಲೂ ಕರಿತೇವೆ. ಹೀಗೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನ, ಉತ್ಪಾದನೆಗೆ ಇರುವ ಮತ್ತೊಂದು ಹೆಸರು ಉತ್ಪನ್ನ, ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವೆ ಇರುವ ಸಂಬಂಧವನ್ನು ಸೂಚಿಸುವುದು ಉತ್ಪಾದನಾ ಬಿಂಬಕ ಆಗಿರುತ್ತೆ. ಉತ್ಪಾದನಾಂಗಗಳಲ್ಲಿ ಬದಲಾವಣೆಯಾದರೆ, ಅವುಗಳ ಸಂಯೋಜನೆಯಲ್ಲಿ ಬದಲಾವಣೆಯಾದರೆ, ಅವುಗಳ ಉತ್ಪಾದಕತೆಯಲ್ಲಿ ಬದಲಾವಣೆಯಾದರೆ ಉತ್ಪಾದನೆಯ ಮೇಲೆ ಅದರ ಪರಿಣಾಮ ಬೀರುತ್ತೆ. ಹೀಗೆ ಉತ್ಪಾದನೆಯು ಉತ್ಪಾದನಾಂಗಗಳ ಕಾರ್ಯವಾಗಿದೆ. ಉತ್ಪಾದನೆಯು ಉತ್ಪಾದನಾಂಗಗಳ ಉತ್ಪಾದಕತೆಯನ್ನು ಅವಲಂಬಿಸಿದೆ ಅನ್ನೋದು ಉತ್ಪಾದನಾ ಬಿಂಬಕ ಆಗಿರುತ್ತೆ. ಉತ್ಪಾದನಾಂಗಗಳನ್ನು ಬಲಭಾಗದಲ್ಲಿ ಬರೆದಿರೋದ್ರಿಂದ ಅದು ಸ್ವತಂತ್ರ ಚಲಕ ಅಥವಾ ಕಾರಣವಾಗಿರುತ್ತೆ. ಉತ್ಪನ್ನ Q ಅನ್ನು ಸಮೀಕರಣದ ಎಡಭಾಗದಲ್ಲಿ ಬರೆದಿರೋದ್ರಿಂದ ಅದು ಅವಲಂಬಿ ಅಥವಾ ಪರಿಣಾಮ ಆಗಿರುತ್ತೆ. ಹೀಗೆ ಉತ್ಪಾದನಾ ಬಿಂಬಕವು ಉತ್ಪನ್ನಕ್ಕೂ ಉತ್ಪಾದನಾಂಗಗಳಿಗೂ ಇರುವ ಸಂಬಂಧವನ್ನು ಸೂಚಿಸಿದೆ. 5ನೇದಾಗಿ ವೆಚ್ಚ ಬಿಂಬಕ. ವೆಚ್ಚ ಬಿಂಬಕವು ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವೆ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸುತ್ತೆ. ವೆಚ್ಚವು ಉತ್ಪನ್ನದ ಕಾರ್ಯವಾಗಿದೆ. ವೆಚ್ಚವು ಉತ್ಪನ್ನವನ್ನು ಅವಲಂಬಿಸಿದೆ. ಅದನ್ನು C F ಆಫ್ Q ಅಂತ ಬರಿತೇವೆ. ಇಲ್ಲಿ C ಅಂದರೆ ಕಾಸ್ಟ್, ಉತ್ಪಾದನಾ ವೆಚ್ಚ, Q ಅಂದರೆ ಉತ್ಪನ್ನ, ಕ್ವಾಂಟಿಟಿ ಪ್ರೊಡ್ಯೂಸ್ಡ್, F ಅಂದರೆ ಕಾರ್ಯಕಾರಣ ಸಂಬಂಧ. ಇಲ್ಲಿ C ಅನ್ನು ಸಮೀಕರಣದ ಎಡಭಾಗ ಬರೆದಿರೋದ್ರಿಂದ ಉತ್ಪಾದನಾ ವೆಚ್ಚವು ಅವಲಂಬಿ ಚಲಕ ಅಥವಾ ಪರಿಣಾಮ ಆಗಿದೆ. Q ಅಂದರೆ ಉತ್ಪನ್ನ, ಅದನ್ನು ಬಲಭಾಗದಲ್ಲಿ ಬರೆದಿರೋದ್ರಿಂದ ಇದು ಕಾರಣ ಅಥವಾ ಸ್ವತಂತ್ರ ಚಲಕವಾಗಿದೆ. ಹೀಗೆ ವೆಚ್ಚದ ಬಿಂಬಕವು ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕಾರ್ಯಕಾರಣ ಸಂಬಂಧವನ್ನು ವಿದಿಶಪಡಿಸ್ತಿದೆ. ಮುಂದುವರೆದು ಆದಾಯದ ಬಿಂಬಕ. ಆದಾಯದ ಬಿಂಬಕವು ಆದಾಯಕ್ಕೂ ಮತ್ತು ಉತ್ಪನ್ನಕ್ಕೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸಿದೆ. ಆದಾಯವು ಉತ್ಪನ್ನದ ಕಾರ್ಯವಾಗಿದೆ. ಆದಾಯವು ಉತ್ಪನ್ನವನ್ನು ಅವಲಂಬಿಸಿದೆ ಎನ್ನುವುದನ್ನು ವ್ಯಾಖ್ಯಾನಿಸುತ್ತೆ. ಇದನ್ನು R F ಆಫ್ Q ಅಂತ ಬರಿತೇವೆ. ಇಲ್ಲಿ R ಅಂದರೆ ಆದಾಯ, Q ಅಂದರೆ ಉತ್ಪನ್ನ, F ಅಂದರೆ ಕಾರ್ಯಕಾರಣ ಸಂಬಂಧ. ಇಲ್ಲಿ R ಅನ್ನು ಸಮೀಕರಣದ ಎಡಭಾಗದಲ್ಲಿ ಬರೆದಿರೋದ್ರಿಂದ ಇದು ಅವಲಂಬಿ ಚಲಕ ಅಥವಾ ಪರಿಣಾಮ. Q ಅನ್ನು ಬಲಭಾಗದಲ್ಲಿ ಬರೆದಿದ್ದೇವೆ, ಹಾಗಾಗಿ ಅದು ಸ್ವತಂತ್ರ ಚಲಕ ಅಥವಾ ಕಾರಣ. ಆದಾಯದಲ್ಲಿ ಆಗುವ ಬದಲಾವಣೆಗೆ ಉತ್ಪನ್ನದಲ್ಲಿ ಆಗುವ ಬದಲಾವಣೆಯು ಕಾರಣವಾಗಿದೆ. ಉತ್ಪನ್ನದಲ್ಲಿನ ಬದಲಾವಣೆಗೆ ಆದಾಯವು ಸ್ಪಂದಿಸಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇಲ್ಲಿ ಆದಾಯಕ್ಕೂ ಮತ್ತು ಉತ್ಪನ್ನಕ್ಕೂ ನೇರ ಸಂಬಂಧವನ್ನು ವ್ಯಕ್ತಪಡಿಸಲಾಗಿದೆ. 7ನೇದು
ಲಾಭ ಬಿಂಬಕ. ಲಾಭ ಬಿಂಬಕವು ಲಾಭಕ್ಕೂ ಒಟ್ಟು ಆದಾಯಕ್ಕೂ ಮತ್ತು ಒಟ್ಟು ವೆಚ್ಚಕ್ಕೂ ಇರುವ ಸಂಬಂಧವನ್ನು ಕಲ್ಪಿಸಿದೆ. ಲಾಭ ಅಂದರೆ ಆದಾಯ ಮತ್ತು ವೆಚ್ಚದ ನಡುವಿನ ಧನಾತ್ಮಕ ವ್ಯತ್ಯಾಸ. ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪಾದನೆ ಮಾಡಿದಾಗ ಅದನ್ನು ಮಾರಾಟ ಮಾಡಿದಾಗ ಲಭ್ಯವಾಗುವ ಆದಾಯ, ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ತಗಲುವ ವೆಚ್ಚ, ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನು ಉತ್ಪಾದಿಸಿ ಮಾರಾಟ ಮಾಡಿದಾಗ ಲಭ್ಯವಾಗುವ ಒಟ್ಟು ಆದಾಯ, ನಿರ್ದಿಷ್ಟ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ತಗಲುವ ಒಟ್ಟು ವೆಚ್ಚ. ಈ ಒಟ್ಟು ಆದಾಯದಿಂದ ಒಟ್ಟು ವೆಚ್ಚವನ್ನು ಕಳೆದಾಗ ಉಳಿಯುವ ಧನಾತ್ಮಕ ವ್ಯತ್ಯಾಸವನ್ನು ಲಾಭ ಅಂತ ಕರಿತೇವೆ. ಹಾಗಾಗಿ ಲಾಭ ಯಾವತ್ತೂ ಆದಾಯ ಮತ್ತು ವೆಚ್ಚದ ನಡುವಿನ ಧನಾತ್ಮಕ ವ್ಯತ್ಯಾಸವಾಗಿರುತ್ತೆ. ಹೀಗೆ ಲಾಭ ಬಿಂಬಕವು ಲಾಭಕ್ಕೂ ಒಟ್ಟು ಆದಾಯಕ್ಕೂ ಮತ್ತು ಒಟ್ಟು ವೆಚ್ಚಕ್ಕೂ ಇರುವ ಸಂಬಂಧವನ್ನು ಸೂಚಿಸುತ್ತೆ. ತುಷ್ಟಿಗುಣ ಬಿಂಬಕ. ತುಷ್ಟಿಗುಣ ಬಿಂಬಕವು ತುಷ್ಟಿಗುಣಕ್ಕೂ ಮತ್ತು ನಾವು ಅನುಭೋಗಿಸಲಾಗುವ ಸರಕು ಮತ್ತು ಸೇವೆಗಳ ಘಟಕಗಳಿಗೂ ಇರುವ ಸಂಬಂಧವನ್ನು ವ್ಯಕ್ತಪಡಿಸುತ್ತೆ. ಹೇಗೆ ಬರಿತೇವೆ? U = F ಆಫ್ Q1, Q2, Q3, ಅದು AN ಅಲ್ಲ QN ಆಗಬೇಕು. ಅಂದರೆ U ಅಂದರೆ ತುಷ್ಟಿಗುಣ, Q1 ಅಂದರೆ ಒಂದು ವಸ್ತುವಿನ ಒಂದನೇ ಘಟಕ, ಕ್ವಾಂಟಿಟಿ 1 ಅಂತ, Q2 ಎರಡನೇ ಘಟಕ, Q3 ಮೂರನೇ ಘಟಕ, ಹಾಗೂ ಕೊನೆಯದು QN ಆಗಬೇಕು, ಅದು ಕೊನೆಯ ಘಟಕವನ್ನು ಸೂಚಿಸುತ್ತೆ. ಹೀಗೆ ತುಷ್ಟಿಗುಣಕ್ಕೂ ಮತ್ತು ನಾವು ಅನುಭೋಗಿಸುವ ವಸ್ತುವಿನ ಬೇರೆ ಬೇರೆ ಘಟಕಗಳಿಗೂ ಇರುವ ಸಂಬಂಧವನ್ನು ತುಷ್ಟಿಗುಣ ಬಿಂಬಕ ಸೂಚಿಸ್ತಾ ಇದೆ. ಇಲ್ಲಿ ನಾವು ಅನುಭೋಗಿಸುವ ವಿವಿಧ ಘಟಕಗಳನ್ನು ಸಮೀಕರಣದ ಬಲಭಾಗದಲ್ಲಿ ತೋರಿಸಿದ್ದೇವೆ. ಹಾಗಾಗಿ ಅದು ಸ್ವತಂತ್ರ ಚಲಕ ಮತ್ತು ಕಾರಣ ಆಗುತ್ತೆ. ತುಷ್ಟಿಗುಣ U ಅನ್ನು ಸಮೀಕರಣದ ಎಡಭಾಗದಲ್ಲಿ ಸೂಚಿಸಿದ್ದೇವೆ. ಹಾಗಾಗಿ ಅದು ಪರಿಣಾಮ ಅಥವಾ ಅವಲಂಬಿ ಚಲಕ ಆಗುತ್ತೆ. ಹಾಗಾಗಿ ತುಷ್ಟಿಗುಣ ಹೆಚ್ಚಾಗಬೇಕಾದ್ರೆ ನಾವು ಅನುಭೋಗಿಸುವಂತಹ ಬೇರೆ ಬೇರೆ ಘಟಕಗಳ ಸಂಖ್ಯೆಯು ಹೆಚ್ಚಾಗಬೇಕು. ಕೊನೆಯದಾಗಿ ಹೂಡಿಕೆ ಬಿಂಬಕ. ಹೂಡಿಕೆ ಬಿಂಬಕವು ಹೂಡಿಕೆ ಮತ್ತು ಆದಾಯದ ನಡುವಣ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸ್ತಾ ಇದೆ. ಆದಾಯ ಮತ್ತು ಹೂಡಿಕೆಯ ನಡುವಣ ಕಾರ್ಯಕಾರಣ ಸಂಬಂಧದಲ್ಲಿ ಆದಾಯವು ಬದಲಾದಂತೆ ಹೂಡಿಕೆಯು ಬದಲಾಗುತ್ತೆ. ಆದಾಯ ಹೆಚ್ಚಾದರೆ ಹೂಡಿಕೆಯು ಹೆಚ್ಚಾಗುತ್ತೆ, ಆದಾಯ ಕಡಿಮೆಯಾದರೆ ಹೂಡಿಕೆಯು ಕಡಿಮೆಯಾಗುತ್ತೆ. ಹೂಡಿಕೆಯು ಆದಾಯದ ಕಾರ್ಯ ಅಥವಾ ಹೂಡಿಕೆಯು ಆದಾಯವನ್ನು ಅವಲಂಬಿಸಿಕೊಂಡಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇಲ್ಲಿ I ಅಂದರೆ ಹೂಡಿಕೆ, Y ಅಂದರೆ ಆದಾಯ. Y ಬಲಭಾಗದಲ್ಲಿರೋದ್ರಿಂದ ಇದು ಸ್ವತಂತ್ರ ಚಲಕ ಮತ್ತು ಕಾರಣ, I ಎಡಭಾಗದಲ್ಲಿರೋದ್ರಿಂದ ಇದು ಅವಲಂಬಿ ಚಲಕ ಮತ್ತು ಪರಿಣಾಮ. ಹೀಗೆ ಹೂಡಿಕೆ ಬಿಂಬಕವು ಆದಾಯಕ್ಕೂ ಮತ್ತು ಹೂಡಿಕೆಗೂ ಇರುವ ಕಾರ್ಯಕಾರಣ ಸಂಬಂಧವನ್ನು ಸೂಚಿಸ್ತಾ ಇದೆ. ಇಷ್ಟು ಕಾರ್ಯಕಾರಣ ಸಂಬಂಧದ ರೂಪಗಳು. ಮುಖ್ಯವಾಗಿ 9 ರೂಪಗಳಿವೆ. ಬೇಡಿಕೆ ಬಿಂಬಕ, ಬೇಡಿಕೆಗೂ ಬೆಲೆಗೂ ಇರುವ ಸಂಬಂಧ. ಪೂರೈಕೆ ಬಿಂಬಕ, ಪೂರೈಕೆಗೂ ಬೆಲೆಗೂ ಇರುವ ಸಂಬಂಧ. ಉಳಿತಾಯ ಬಿಂಬಕ, ಉಳಿತಾಯಕ್ಕೂ ಆದಾಯಕ್ಕೂ ಇರುವ ಸಂಬಂಧ. ಉತ್ಪಾದನಾ ಬಿಂಬಕ, ಉತ್ಪನ್ನಕ್ಕೂ ಮತ್ತು 4 ಉತ್ಪಾದನಾಂಗಗಳಿಗೂ ಇರುವ ಸಂಬಂಧ. ವೆಚ್ಚ ಬಿಂಬಕ, ವೆಚ್ಚಕ್ಕೂ ಮತ್ತು ಉತ್ಪನ್ನಕ್ಕೂ ಇರುವ ಸಂಬಂಧ. ಆದಾಯದ ಬಿಂಬಕ, ಆದಾಯಕ್ಕೂ ಮತ್ತು ವೆಚ್ಚಕ್ಕೂ ಇರುವ ಸಂಬಂಧ. ಲಾಭ ಬಿಂಬಕ, ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚದ ನಡುವಣ ಧನಾತ್ಮಕ ವ್ಯತ್ಯಾಸ. ತುಷ್ಟಿಗುಣ ಬಿಂಬಕ, ತುಷ್ಟಿಗುಣ ಮತ್ತು ಅನುಭೋಗಿಸಲ್ಪಡುವ ಒಂದು ವಸ್ತುವಿನ ಬೇರೆ ಬೇರೆ ಘಟಕಗಳ ನಡುವೆ ಇರುವಂತಹ ಸಂಬಂಧವನ್ನು, ಹಾಗೂ ಕೊನೆಯದಾಗಿ ಹೂಡಿಕೆ ಬಿಂಬಕ, ಹೂಡಿಕೆ ಮತ್ತು ಆದಾಯದ ನಡುವೆ ಇರುವ ಕಾರ್ಯಕಾರಣ ಸಂಬಂಧವನ್ನು ಬೀಜಗಣಿತದ ರೂಪದಲ್ಲಿ ವ್ಯಾಖ್ಯಾನಿಸಲು ಪ್ರಯತ್ನಿಸಲಾಗಿದೆ. ನೆಕ್ಸ್ಟು ವಿಧಗಳು. ಕಾರ್ಯಕಾರಣ ಸಂಬಂಧದಲ್ಲಿ ಒಟ್ಟು 6 ವಿಧಗಳಿವೆ. ಸರಳ ಬಿಂಬಕ, ವಕ್ರ ಬಿಂಬಕ, ಸ್ಥಿರ ಬಿಂಬಕ, ವ್ಯಕ್ತ ಮತ್ತು ಅವ್ಯಕ್ತ ಬಿಂಬಕ, ಸಮ ಮತ್ತು ವಿಷಮ ಬಿಂಬಕ,
ಬೀಜಗಣಿತ ಮತ್ತು ಬೀಜಗಣಿತವಲ್ಲದ ಬಿಂಬಕ. ರೂಪಗಳು ಬೇರೆ, ವಿಧಗಳು ಬೇರೆ. ರೂಪಗಳು ಒಟ್ಟು 9, ವಿಧಗಳು ಒಟ್ಟು 6. ಮೊದಲನೇದಾಗಿ ಸರಳ ಬಿಂಬಕ. ಸರಳ ಬಿಂಬಕ ಅಂದರೆ ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ರೇಖಾಚಿತ್ರದಲ್ಲಿ ತೋರಿಸಿದಾಗ ಲಭ್ಯವಾಗುವ ರೇಖೆಯು ನೇರವಾಗಿದ್ದರೆ ಅದನ್ನು ಸರಳ ಬಿಂಬಕ ಅಂತ ಕರೀತಾರೆ. ಅಂದರೆ ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಒಂದು ರೇಖಾಚಿತ್ರದಲ್ಲಿ ನಾವು ತೋರಿಸಲು ಪ್ರಯತ್ನಿಸಿದಾಗ ಲಭ್ಯವಾಗುವಂತಹ ರೇಖೆ ನೇರ ರೇಖೆಯಾಗಿದ್ದರೆ, ಸ್ಟ್ರೈಟ್ ಲೈನ್ ಆಗಿದ್ದರೆ ಅದನ್ನು ಸರಳ ಬಿಂಬಕ ಅಂತ ಕರಿತೇವೆ. ಇದರ ಅರ್ಥ ಅವಲಂಬಿ ಚಲಕದ ಘಾತವು 1ಕ್ಕೆ ಸಮವಾಗಿದ್ದರೆ, ಅವಲಂಬಿ ಚಲಕದ ಘಾತವು 1ಕ್ಕೆ ಸಮವಾಗಿದ್ದರೆ ಅದನ್ನು ಸರಳ ಬಿಂಬಕ ಅಂತ ಕರಿತೇವೆ. ಅವಲಂಬಿ ಚಲಕವನ್ನು ಈಕ್ವೇಷನ್ನ ಎಡಭಾಗದಲ್ಲಿ ಸೂಚಿಸ್ತೇವೆ. ಉದಾಹರಣೆ, ಬೇಡಿಕೆ ಬಿಂಬಕದಲ್ಲಿ QD, ಪೂರೈಕೆ ಬಿಂಬಕದಲ್ಲಿ QS. ಅದರ ಘಾತ ಅಂದರೆ ಅದರ ಪವರ್, ಅದರ ತಲೆ ಮೇಲೆ ಬರುವ 1, 2, 3, 4 ಅನ್ನುವ ಸಂಖ್ಯೆ. ಹೀಗೆ ಅವಲಂಬಿ ಚಲಕದ ಘಾತವು 1ಕ್ಕೆ ಸಮವಾಗಿದ್ದರೆ ಅದನ್ನು ಸರಳ ಬಿಂಬಕ ಅಂತ ಕರಿತೇವೆ. ಸಂಬಂಧವನ್ನು ರೇಖಾಚಿತ್ರದಲ್ಲಿ ತೋರಿಸಿದಾಗ ಲಭ್ಯವಾಗುವ ರೇಖೆ ಸರಳ ರೇಖೆಯಾಗಿದ್ದರೆ, ಸ್ಟ್ರೈಟ್ ಲೈನ್ ಆಗಿದ್ದರೆ, ನೇರ ರೇಖೆಯಾಗಿದ್ದರೆ ಅದು ಸರಳ ಬಿಂಬಕ ಆಗಿರುತ್ತೆ. ಉದಾಹರಣೆಗೆ y = ax + b, ಇದು ಸರಳ ಬಿಂಬಕದ ಒಂದು ಉದಾಹರಣೆ. ಎರಡನೇದಾಗಿ ವಕ್ರಬಿಂಬಕ. ಸರಳ ಬಿಂಬಕಕ್ಕೆ ಸ್ವಲ್ಪ ಭಿನ್ನವಾಗಿ ವಕ್ರಬಿಂಬಕವನ್ನು ವ್ಯಾಖ್ಯಾನಿಸಬಹುದು. ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ರೇಖಾಚಿತ್ರದಲ್ಲಿ ತೋರಿಸಿದಾಗ ಲಭ್ಯವಾಗುವ ರೇಖೆ ವಕ್ರರೇಖೆಯಾಗಿದ್ದರೆ ಅದನ್ನು ವಕ್ರಬಿಂಬಕ ಅಂತ ಕರಿತೇವೆ. ಯಾವುದೇ ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ರೇಖಾಚಿತ್ರದಲ್ಲಿ ತೋರಿಸಿದಾಗ ಲಭ್ಯವಾಗುವ ರೇಖೆ ನೇರ ರೇಖೆ ಆಗಿಲ್ಲದಿದ್ದರೆ, ವಕ್ರರೇಖೆಯಾಗಿದ್ದರೆ, ಅಂಕುಡೊಂಕು ರೇಖೆಯಾಗಿದ್ದರೆ ಅದು ವಕ್ರಬಿಂಬಕವಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಯಾವುದೇ ಕಾರ್ಯಕಾರಣ ಸಂಬಂಧದ ಅವಲಂಬಿ ಚಲಕದ ಘಾತವು 2ಕ್ಕೆ ಸಮವಾಗಿದ್ದರೆ, ಅದರ ಪವರ್ 2 ಆಗಿದ್ದರೆ, ಅವಲಂಬಿ ಚಲಕದ ಘಾತವು 2ಕ್ಕೆ ಸಮವಾಗಿದ್ದರೆ ಅದನ್ನು ವಕ್ರಬಿಂಬಕ ಅಂತ ಕರೀತಾರೆ. ಉದಾಹರಣೆಗೆ y = ax² + bx + c, ಇದು ವಕ್ರಬಿಂಬಕದ ಒಂದು ಉದಾಹರಣೆಯಾಗಿರುತ್ತೆ. ಎರಡನೇದು. ಮೂರನೇದಾಗಿ ಸ್ಥಿರ ಬಿಂಬಕ. ಸ್ಥಿರ ಬಿಂಬಕ ಅಂದರೆ ಯಾವುದೇ ಕಾರ್ಯಕಾರಣ ಸಂಬಂಧದಲ್ಲಿ ಚಲಪರಿಮಾಣಗಳು ಸ್ಥಿರ ಮೌಲ್ಯವನ್ನು ಪಡೆದುಕೊಂಡಿದ್ದರೆ ಅದನ್ನು ಸ್ಥಿರ ಬಿಂಬಕ ಅಂತ ಕರೀತಾರೆ. ಅಂದರೆ ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಸೂಚಿಸುವಾಗ ಚಲಪರಿಮಾಣವು ಒಂದು ಸ್ಥಿರ ಮೌಲ್ಯವನ್ನು ಪಡೆದುಕೊಂಡಿದ್ದರೆ, ಆ ಮೌಲ್ಯವು ಬದಲಾಗದೇ ಇದ್ದರೆ ಅದನ್ನು ಸ್ಥಿರ ಬಿಂಬಕ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ, ಅವಲಂಬಿ ಚಲಕದ ಘಾತವು 0ಕ್ಕೆ ಸಮವಾಗಿದ್ದರೆ ಅದನ್ನು ಸ್ಥಿರ ಬಿಂಬಕ ಅಂತ ಕರೀತಾರೆ. ಇಲ್ಲಿ ಅವಲಂಬಿ ಚಲಕದ ಘಾತ 0ಕ್ಕೆ ಸಮ, ಅದನ್ನು ಸ್ಥಿರ ಬಿಂಬಕ ಅಂತ ಕರೀತಾರೆ. ಉದಾಹರಣೆಗೆ y = a, m = c, ಇದು ಸ್ಥಿರ ಬಿಂಬಕದ ಬೀಜಗಣಿತದ ರೂಪ. ಮುಂದೆ ವ್ಯಕ್ತ ಮತ್ತು ಅವ್ಯಕ್ತ ಬಿಂಬಕ. ಕಾರ್ಯಕಾರಣ ಸಂಬಂಧದಲ್ಲಿ ಅವಲಂಬಿ ಚಲಕದ ಮೌಲ್ಯವು ಗೊತ್ತಿದ್ದರೆ ಅದನ್ನು ವ್ಯಕ್ತ ಬಿಂಬಕ ಅಂತ ಕರೀತಾರೆ. ಇಲ್ಲಿ ಸ್ವತಂತ್ರ ಚಲಕಕ್ಕಿಂತ ಹೆಚ್ಚು ಅವಲಂಬಿ ಚಲಕದ ಮೌಲ್ಯ ಮುಖ್ಯವಾಗ್ತದೆ. ಯಾವ ಕಾರ್ಯಕಾರಣ ಸಂಬಂಧ ಬಿಂಬಕದಲ್ಲಿ ಅವಲಂಬಿ ಚಲಕದ ಮೌಲ್ಯವು ಗೊತ್ತಿದ್ದರೆ ಅದನ್ನು ವ್ಯಕ್ತ ಬಿಂಬಕ ಅಂತ ಕರೀತಾರೆ. ಒಂದು ವೇಳೆ ಅವಲಂಬಿ ಚಲಕದ ಮೌಲ್ಯವು ಗೊತ್ತಿಲ್ಲದಿದ್ದರೆ ಅದನ್ನು ಅವ್ಯಕ್ತ ಬಿಂಬಕ ಅಂತ ಕರೀತಾರೆ.
ಕಾರ್ಯಕಾರಣ ಸಂಬಂಧದಲ್ಲಿ ಅವಲಂಬಿ ಚಲಕದ ಮೌಲ್ಯವು ಗೊತ್ತಿದ್ದರೆ ವ್ಯಕ್ತಬಿಂಬಕ. ಯಾವ ಕಾರ್ಯಕಾರಣ ಸಂಬಂಧದಲ್ಲಿ ಅವಲಂಬಿ ಚಲಕದ ಮೌಲ್ಯವು ಗೊತ್ತಿಲ್ಲದಿದ್ದರೆ ಸ್ವತಂತ್ರ ಚಲಕದ ಮೌಲ್ಯವು ಗೊತ್ತಿಲ್ಲದಿದ್ದರೆ ಅದನ್ನು ಅವ್ಯಕ್ತ ಬಿಂಬಕ ಅಂತ ಕರೀತಾರೆ. ಇಲ್ಲಿ ನಾವಿಷ್ಟು ಕಡೆ ಹೇಳೋದು ಸ್ವತಂತ್ರ ಬಿಂಬಕ, ಕೆಲವು ಕಡೆ ಅವಲಂಬಿ ಚಲಕ ಅಂತ ಹೇಳಿದರೆ ಅದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಸ್ವತಂತ್ರ ಬಿಂಬಕ ಅಂತಲೇ ಪರಿಗಣಿಸಬೇಕಾಗ್ತದೆ. ಹೀಗೆ ಸ್ವತಂತ್ರ ಚಲಕದ ಮೌಲ್ಯವು ಗೊತ್ತಿದ್ದರೆ ವ್ಯಕ್ತಬಿಂಬಕ, ಸ್ವತಂತ್ರ ಚಲಕದ ಮೌಲ್ಯವು ಗೊತ್ತಿಲ್ಲ ಇದ್ದರೆ ಅವ್ಯಕ್ತ ಬಿಂಬಕ. ಸರಳ, ವಕ್ರ ಮತ್ತು ಸ್ಥಿರ ಬಿಂಬಕಗಳಲ್ಲಿ ನಾವು ಹೇಳಿದ ಘಾತ. ಸರಳ ಬಿಂಬಕದಲ್ಲಿ ಅವಲಂಬಿ ಚಲಕ ಅಲ್ಲ, ಸ್ವತಂತ್ರ ಚಲಕದ ಘಾತ 1ಕ್ಕೆ ಸಮ. ವಕ್ರ ಬಿಂಬಕದಲ್ಲಿ ಸ್ವತಂತ್ರ ಚಲಕದ ಘಾತ 2ಕ್ಕೆ ಸಮ. ಸ್ಥಿರ ಬಿಂಬಕದಲ್ಲಿ ಸ್ವತಂತ್ರ ಚಲಕದ ಘಾತ 0ಕ್ಕೆ ಸಮವಾಗಿರುತ್ತೆ. ಮುಂದೆ ಸಮ ಮತ್ತು ವಿಷಮ ಬಿಂಬಕ. ಕಾರ್ಯಕಾರಣ ಸಂಬಂಧದಲ್ಲಿ ಎರಡು ಚಲಪರಿಮಾಣಗಳ ಮೌಲ್ಯವು ಪರಸ್ಪರ 1ಕ್ಕೆ 1 ಸಮವಾಗಿದ್ದರೆ ಅದನ್ನು ಸಮಬಿಂಬಕ ಅಂತ ಕರೀತಾರೆ. ಅಂದರೆ ಎಡಭಾಗವು ಬಲಭಾಗಕ್ಕೆ ಸಮವಾಗಿರುತ್ತೆ. ಅದಕ್ಕೆ ಬದಲಾಗಿ ಎರಡು ಚಲಪರಿಮಾಣಗಳ ಮೌಲ್ಯವು 1ಕ್ಕೆ 1 ಸಮವಾಗಿಲ್ಲದಿದ್ದರೆ ಅದನ್ನು ವಿಷಮ ಬಿಂಬಕ ಅಂತ ಕರೀತಾರೆ. ಅದನ್ನು ಕೆಲವು ಸಾರಿ ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಅಂತ ಸೂಚಿಸ್ತೇವೆ. ಸಮಬಿಂಬಕದಲ್ಲಿ ಸಮೀಕರಣದ ಎಡಭಾಗ ಮತ್ತು ಬಲಭಾಗ ಪರಸ್ಪರ ಸಮವಾಗಿರುತ್ತೆ. ವಿಷಮ ಬಿಂಬಕದಲ್ಲಿ ಎಡಭಾಗ ಮತ್ತು ಬಲಭಾಗ ಸಮವಾಗಿರೋದಿಲ್ಲ. ಕೆಲವು ಸಾರಿ ಗ್ರೇಟರ್ ದ್ಯಾನ್, ಕೆಲವು ಸಾರಿ ಲೆಸ್ ದ್ಯಾನ್ ಸಿಂಬಲನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟು ಬೀಜಗಣಿತ ಮತ್ತು ಬೀಜಗಣಿತವಲ್ಲದ ಬಿಂಬಕ. ಎರಡು ಚಲಪರಿಮಾಣಗಳ ನಡುವಣ ಸಂಬಂಧವನ್ನು ಬೀಜಗಣಿತದ ಸಮೀಕರಣದ ಮೂಲಕ ವ್ಯಕ್ತಪಡಿಸಿದರೆ ಅದನ್ನು ಬೀಜಗಣಿತ ಬಿಂಬಕ ಅಂತ ಕರಿತೇವೆ. ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಬೀಜಗಣಿತದ ರೂಪದಲ್ಲಿ, ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಿದರೆ ಬೀಜಗಣಿತ ಬಿಂಬಕ. ಒಂದು ವೇಳೆ ಎರಡು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಬೀಜಗಣಿತ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಅಂತಾದರೆ ಅದನ್ನು ಬೀಜಗಣಿತವಲ್ಲದ ಬಿಂಬಕ ಅಂತ ಕರಿತೇವೆ. ಹೀಗೆ ಕಾರ್ಯಕಾರಣ ಸಂಬಂಧ ಅಥವಾ ಬಿಂಬಕಗಳನ್ನು 6 ಪ್ರಕಾರಗಳಾಗಿ ವಿಂಗಡಿಸಿದ್ವಿ. ಸರಳ ಬಿಂಬಕ, ವಕ್ರ ಬಿಂಬಕ, ಸ್ಥಿರ ಬಿಂಬಕ, ವ್ಯಕ್ತ ಮತ್ತು ಅವ್ಯಕ್ತ ಬಿಂಬಕ, ಸಮ ಮತ್ತು ವಿಷಮ ಬಿಂಬಕ, ಬೀಜಗಣಿತ ಮತ್ತು ಬೀಜಗಣಿತವಲ್ಲದ ಬಿಂಬಕ. ಕೊನೆಯದಾಗಿ ಕಾರ್ಯಕಾರಣ ಸಂಬಂಧ ಅಥವಾ ಬಿಂಬಕಗಳ ಪ್ರಾಮುಖ್ಯತೆ ಅಥವಾ ಮಹತ್ವ ಅಥವಾ ಉಪಯೋಗಗಳು. ಮೊದಲನೇದಾಗಿ ಸಂಬಂಧಗಳನ್ನು ಕಂಡುಹಿಡಿಯಲು. ಕಾರ್ಯಕಾರಣ ಸಂಬಂಧವನ್ನು ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸಲಾಗುತ್ತೆ. ಇವುಗಳು ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ವಿವರಿಸುತ್ತೆ. ಯಾವ ಚಲಪರಿಮಾಣ ಕಾರಣ ಆಗಿದೆ, ಯಾವ ಚಲಪರಿಮಾಣ ಪರಿಣಾಮವಾಗಿದೆ. ಎರಡು ಚಲಪರಿಮಾಣಗಳ ನಡುವೆ ಇರುವ ಕಾರ್ಯ ಕಾರಣ, ಕಾರಣ ಪರಿಣಾಮ ಸಂಬಂಧವನ್ನು ಬೀಜಗಣಿತದ ರೂಪದಲ್ಲಿ ಸ್ಪಷ್ಟಪಡಿಸಲು ಬಿಂಬಕಗಳನ್ನು ಉಪಯೋಗಿಸಿಕೊಳ್ಳಲಾಗುತ್ತೆ. ಎರಡನೇದಾಗಿ ನಿರ್ಧಾರಕಗಳನ್ನು ಕಂಡುಹಿಡಿಯಲು. ಚಲಪರಿಮಾಣಗಳು ಅನೇಕ ನಿರ್ಧಾರಕಗಳನ್ನು ಅವಲಂಬಿಸಿಕೊಂಡಿದೆ. ಹೀಗೆ ಕಾರ್ಯಕಾರಣ ಸಂಬಂಧ ಬಿಂಬಕಗಳು ಚಲಪರಿಮಾಣಗಳನ್ನು ನಿರ್ಧರಿಸುವಂತಹ ಬೇರೆ ಬೇರೆ ನಿರ್ಧಾರಕಗಳನ್ನು ವಿವರಿಸುತ್ತೆ. ಯಾವುದೇ ಒಂದು ಆರ್ಥಿಕ ಚಲಪರಿಮಾಣ ಅನೇಕ ಆಂತರಿಕ ಮತ್ತು ಬಾಹ್ಯರಿಕ ನಿರ್ಧಾರಕಗಳನ್ನು ಅವಲಂಬಿಸಿದೆ. ಕೆಲವು ನಿರ್ಧಾರಕಗಳೊಟ್ಟಿಗೆ ನೇರ ಸಂಬಂಧ, ಕೆಲವು ನಿರ್ಧಾರಕಗಳೊಟ್ಟಿಗೆ ವಿರುದ್ಧ ಸಂಬಂಧವನ್ನು ಹೊಂದಿರಬಹುದು. ಹೀಗೆ ಬೇರೆ ಬೇರೆ ನಿರ್ಧಾರಕಗಳನ್ನು ಮತ್ತು ಅವುಗಳು ಚಲಪರಿಮಾಣಗಳ ಮೇಲೆ ಬೀರುವ ಪ್ರಭಾವವನ್ನು ಕಾರ್ಯಕಾರಣ ಸಂಬಂಧಗಳು ವಿವರಿಸ್ತವೆ. ನೆಕ್ಸ್ಟು ವಿವರಣೆಗಳನ್ನು ಸರಳಗೊಳಿಸಲು. ಕಾರ್ಯಕಾರಣ ಬಿಂಬಕಗಳು ವಿವರಣೆಗಳನ್ನು ಸರಳಗೊಳಿಸುತ್ತೆ. ಒಂದು ಕಾರ್ಯಕಾರಣ ಸಂಬಂಧ
ಚಲಪರಿಮಾಣಗಳ ನಡುವೆ ಇರುವ ಸಂಬಂಧವನ್ನು ಮತ್ತು ಅದರ ಹಿಂದಿನ ಅನೇಕ ಮಾಹಿತಿಗಳನ್ನು ಕೇವಲ ಬೀಜಗಣಿತದ ರೂಪದಲ್ಲಿ ತುಂಬ ಸರಳವಾಗಿ, ನಿಖರವಾಗಿ, ಸ್ಪಷ್ಟವಾಗಿ ವಿವರಿಸುತ್ತೆ. ಚಿತ್ರಾತ್ಮಕ ಅಭಿವ್ಯಕ್ತಿಗೆ ಕಾರ್ಯಕಾರಣ ಸಂಬಂಧ ಬಿಂಬಕಗಳನ್ನು ಚಿತ್ರಗಳ ಮೂಲಕವೂ ವ್ಯಕ್ತಪಡಿಸಬಹುದು. ಚಿತ್ರಾತ್ಮಕ ಅಭಿವ್ಯಕ್ತಿಯು ಯಾವುದೇ ಸಂಕೀರ್ಣ ವಿದ್ಯಮಾನವನ್ನು ಸರಳಗೊಳಿಸುತ್ತೆ. ಚಲಪರಿಮಾಣಗಳ ನಡುವೆ ಇರುವಂತಹ ಕ್ಲಿಷ್ಟ ಸಂಬಂಧವನ್ನು ಚಿತ್ರಗಳ ಮೂಲಕ, ರೇಖಾಚಿತ್ರಗಳ ಮೂಲಕ ವ್ಯಕ್ತಪಡಿಸಿದಾಗ ಅವು ತುಂಬ ನಿಖರವಾದ ಮಾಹಿತಿಯನ್ನು ಒದಗಿಸುತ್ತೆ. ಹೀಗೆ ಕಾರ್ಯಕಾರಣ ಸಂಬಂಧಗಳು ಚಿತ್ರಾತ್ಮಕ ಅಭಿವ್ಯಕ್ತಿಗೂ ಪೂರಕವಾಗಿದೆ. ಕೊನೆಯದಾಗಿ ಸ್ಪಷ್ಟತೆ ಮತ್ತು ಖಚಿತತೆ. ಕಾರ್ಯಕಾರಣ ಸಂಬಂಧ ಬಿಂಬಕಗಳು ಮಾಹಿತಿಯು ಸ್ಪಷ್ಟತೆ ಮತ್ತು ಖಚಿತತೆಯನ್ನು ಹೆಚ್ಚಿಸುತ್ತೆ. ಅವು ಸಂಶೋಧಕನ ಸಮಯ, ಹಣ ಮತ್ತು ಶಕ್ತಿಯನ್ನು ಉಳಿಸುತ್ತೆ. ಹೀಗೆ ಸಂಶೋಧಕನು ತಾನು ಕಂಡುಹಿಡಿದ ಯಾವುದೋ ಒಂದು ಸಂಬಂಧವನ್ನು ಬೀಜಾಕ್ಷರಗಳ ಮೂಲಕ ಅಥವಾ ಬಿಂಬಕಗಳ ಮೂಲಕ ವ್ಯಕ್ತಪಡಿಸಿದಾಗ ಅವುಗಳು ನೀಡುವಂತಹ ಮಾಹಿತಿ ಬಹಳ ಸ್ಪಷ್ಟ ಮತ್ತು ಖಚಿತವಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಅರ್ಥಶಾಸ್ತ್ರದಲ್ಲಿ ಕಾರ್ಯಕಾರಣ ಸಂಬಂಧಗಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಚಲಪರಿಮಾಣಗಳ ನಡುವಿನ ಸಂಬಂಧವನ್ನು ಬೀಜಾಕ್ಷರಗಳ ಮೂಲಕ, ಬೀಜಗಣಿತದ ಮೂಲಕ ವ್ಯಕ್ತಪಡಿಸಿದಾಗ ಅವುಗಳು ನೀಡುವಂತಹ ಮಾಹಿತಿ ಬಹಳ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಇವುಗಳನ್ನು ಅರ್ಥಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಸಿಕೊಳ್ತಾ ಇದ್ದೇವೆ. ಇಷ್ಟು ಕಾರ್ಯಕಾರಣ ಸಂಬಂಧ ಅಥವಾ ಬಿಂಬಕಗಳ ಕುರಿತ ಮಾಹಿತಿ. ಇದನ್ನು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ 12 ಮಾರ್ಕ್ ಅಥವಾ 6 ಅಂಕಗಳಿಗೆ ಕೇಳುವ ಪ್ರಶ್ನೆಯಾಗಿರುತ್ತೆ. 6 ಅಂಕಗಳಿಗೆ ಆದರೆ ನೀವು ಬರೆಯುವಂತಹ ಉತ್ತರ 1.5 ಇಂದ 2 ಪುಟಗಳಷ್ಟಿರಲಿ. 12 ಅಂಕಗಳಿಗೆ ಬರೆಯುವುದಾದರೆ ನೀವು ಬರೆಯುವಂಥ ಉತ್ತರ 3 ಪುಟಗಳು ಇರಬೇಕು. ಆಗ ಎಲ್ಲವನ್ನು ಬರಿಬೇಕು. ಅರ್ಥವನ್ನು ಬರಿಬೇಕು, ರೂಪಗಳನ್ನು ಬರಿಬೇಕು, ವಿಧಗಳನ್ನು ಬರಿಬೇಕು, ಪ್ರಾಮುಖ್ಯತೆಯನ್ನು ಬರಿಬೇಕು. 12 ಮಾರ್ಕ್ಸಿಗೆ ಸರಿಯಾದ ಉತ್ತರ. 6 ಮಾರ್ಕ್ಸಿಗೆ ಆದರೆ ನೀವು ವಿಧಗಳನ್ನಾದರೂ ಬರಿಬೋದು, ರೂಪಗಳನ್ನಾದರೂ ಬರಿಬೋದು, ಪ್ರಾಮುಖ್ಯತೆಯನ್ನಾದರೂ ಬರಿಬೋದು. ಆದರೆ ಬರೆಯುವಾಗ ನೀವು ಬರೆದಂತಹ ಉತ್ತರ 1.5 ಇಂದ 2 ಪುಟ ಇರಬೇಕು. ಹಾಗಾಗಿ ಬರೆಯುವಾಗ ಸ್ವಲ್ಪ ವಿಚಾರ ಮಾಡಿ ಬರೆಯುವ ಅವಶ್ಯಕತೆ ಇದೆ. ಇಷ್ಟು ಕಾರ್ಯ ಕಾರಣ ಸಂಬಂಧ ಅಥವಾ ಬಿಂಬಕ. ಮುಂದಿನ ತರಗತಿಯಲ್ಲಿ ಸ್ಥಿರ ಮತ್ತು ಚಲಪರಿಮಾಣಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಧನ್ಯವಾದಗಳು.